ಸ್ಪೀಕರ್ ಅವರ ಕಚೇರಿಯಲ್ಲಿ ನಿನ್ನೆ ಆಗಿರುವಂಥ ಘಟನೆ ನೋಡಿ, ನಾವೆಲ್ಲ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ನಾವು ಉದಾಹರಣೆಯಾಗಿರಬೇಕು. ನಿನ್ನೆ ಅವ್ರು ನಡ್ಕೊಂಡಂಥ ನೀತಿ ನಾನು ಖಂಡಿಸ್ತೀನಿ. ಹೋಗಿ 20-30 ಜನ ಹೋಗಿ ಸ್ಪೀಕರ್ ಅವ್ರ ಕಚೇರಿನಲ್ಲಿ ಏರ್ ಧ್ವನಿನಲ್ಲಿ ಮಾತಾಡೋದು ಸರಿಯಲ್ಲ. ಕಾಗೇರಿ ಅವರು ಆ ಪೀಠದಿಂದ ಏನೇನು ಹೇಳಿದ್ದಾರೆ ನೀವು ತೆಗೆದು ನೋಡಿ, ಕಡತ ತೆಗೆದು ನೋಡಿ. ಅದೇ ಪೀಠದಿಂದ ನನಗೆ ಹೇಳಿರೋದು ಕಾಗೇರಿ ಅವರು ಒಂದು ದಿನ ಬರುತ್ತೆ ಮುಸಲ್ಮಾನರು ದಲಿತರು RSS ತತ್ವವನ್ನು ಒಪ್ಕೋತೀವಿ ಅಂತ. ಅಂದರೆ ಏನರ್ಥ? ದಟ್ ಮೀನ್ಸ್ ಅದು ನಿಷ್ಪಕ್ಷಪಾತವಾದಂಥದ್ದು ಪೀಠ ಇತ್ತ ಅದು. ಅವಾಗ ಕಾಗೇರಿಯವರು ಯಾವ್ಯಾವ ಬಿಲ್ಲು ಹೇಗೆ ಪಾಸ್ ಮಾಡಿದ್ರು ಗೊತ್ತಿಲ್ವಾ ನಮಗೆ? ಕಾಗೇರಿಯವರು ಸದನ ಹೇಗೆ ನಡೆಸಿದ್ರು ಗೊತ್ತಿಲ್ವಾ ನಮಗೆ? ಅಲ್ಲಿ RSS ಅವ್ರು ಬೆಳಗ್ಗೆ ಫೋನ್ ಮಾಡಿ ಹೇಳ್ತಿದ್ರು ಏನು ಮಾಡಬೇಕು ಅಂತ, ಅದೇ ಮಾಡ್ತಾರೆ. ಕೇಶವ್ ಕೃಪಾಯಿಂದ ಆರ್ಡರ್ಸ್ ತಂದುಬಿಟ್ಟು ಸದನ ನಡೆಸ್ತಾ ಇರೋದು ಇದ್ರ ಹಿಂದೆ. ಈಗ ಅವ್ರಿಗೆ ಅವಕಾಶ, ಯಾವುದಕ್ಕೆ ಅವಕಾಶ ಕೊಟ್ಟಿಲ್ಲ ಹೇಳಿ? ನಿನ್ನೆ ಇದು ವಕ್ಫ್ ಮಂಡನೆ ಮಾಡ್ಲಿಕ್ಕೆ, ಇಶ್ಯೂ ಮಂಡನೆ ಮಾಡ್ಲಿಕ್ಕೆ ಬಿಟ್ಟಿಲ್ವಾ? ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ನಿನ್ನೆ ಎಷ್ಟು ಜನ ಮಾತಾಡಿದ್ರು? CC ಪಾಟೀಲ್ ಅವ್ರು ಮಾತಾಡಿದ್ರು, ನಿಮ್ಮ ಅಶೋಕ್ ಅವ್ರು ಮಾತಾಡಿದ್ರು, ಬೆಲ್ಲದವ್ರು ಮಾತಾಡಿದ್ರು, ಯತ್ನಾಳ್ ಅವ್ರು ಮಾತಾಡಿದ್ರು. ಇವರೆಲ್ಲ ಏನು ಕಾಂಗ್ರೆಸ್ ಪಾರ್ಟಿದವರ? ಇಷ್ಟು ವಾಕ್ ಸ್ವಾತಂತ್ರ್ಯವನ್ನು ಮಾನ್ಯ UT ಖಾದರ್ ಅವ್ರು ಕೊಟ್ಟಿದ್ದಾರೆ. ಸದನ ನಡೆಸಿ 10 ಗಂಟೆ ತನಕ ನಡೆಸ್ತಾ ಇದ್ರು. ಇವ್ರು ಯಾವತ್ತು ನಡೆಸಿದ್ದಾರೆ? ಸೊ ಇವೆಲ್ಲನೂ ಕೂಡ ಅವರ ಗೊಂದಲಗಳನ್ನು ಮುಚ್ಚಾಕ್ಲಿಕ್ಕೆ ಅಷ್ಟೇ ಮಾಡ್ತಾ ಇದ್ವಿನ ಯಾವುದೇ ಇವರು ಜನರಿಗೆ ಒಳ್ಳೇದಾಗಬೇಕು, ಈ ಚರ್ಚೆಯಿಂದ ರೈತರಿಗೆ ಒಳ್ಳೇದಾಗಬೇಕು ಅಂತ ಆ ಮನಸ್ಥಿತಿನಲ್ಲಿ BJPಯವರು ಇಲ್ಲ. ಎಲ್ಲರೂ ಅವರವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಮೇಲೆ ನೀನು ಮೇಲೆ ಅಂತ ಅಷ್ಟೇ ಇರೋದು. ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ಸ್ಟೇಟ್ ಎಲೆಕ್ಷನ್ನು ವಿತೌಟ್ ಕಾಂಟ್ರವರ್ಸಿ ನಡೆಸ್ಲಿಕ್ಕೆ ಯೋಗ್ಯತೆ ಇಲ್ಲ. 1 ನೇಷನ್ 1 ಎಲೆಕ್ಷನ್ ಮಾಡ್ತಾರಾ? ಹೇಗೆ ಮಾಡ್ತಾರೆ? ಮಾನವ ಸಂಪನ್ಮೂಲ ನಮ್ಮ ಹತ್ರ ಇದೆಯಾ? ಈಗ CRPF ಇರ್ಬೋದು, ಮಿಲಿಟ್ರಿ ಇರ್ಬೋದು, ಬೇರೆ ಬೇರೆ ಸಿಬ್ಬಂದಿಗಳು ಇಡೀ ರಾಷ್ಟ್ರದಲ್ಲಿ ಡಿಪ್ಲಾಯ್ ಮಾಡೋ ಕೆಪಾಸಿಟಿ ಇದೆಯಾ? ಅಷ್ಟೊಂದು ತಂತ್ರಜ್ಞಾನ ಇದೆ. EVMಗಳಿರ್ಬೋದು, ಬೇರೆದಿರ್ಬೋದು. ಮತ್ತು ನೀವು ಸ್ಟೇಟ್ ಲೆಜಿಸ್ಲೇಚರ್ ಕಮಿಟಿಗಳದ್ದು ಏನು ನೀವು ಅವಧಿಯನ್ನು ನೀವು ಮೊಟಕುಗೊಳಿಸ್ತೀರಾ? ಅದಕ್ಕೆ ಸಂವಿಧಾನದ ಒಂದು ತಿದ್ದುಪಡಿ ಬೇಕು, ಮಾಡೋಕ್ಕೆ ರೆಡಿ ಇದ್ದೀರಾ? ಪ್ರಾದೇಶಿಕ ಪಕ್ಷದ ಹಿತಾಸಕ್ತಿ ಬಗ್ಗೆ ಏನಾದರೂ ಕಾಳಜಿ ಇದೆಯಾ? ಅಥವಾ ಅವ್ರಿಗೆ ಜೊತೆ ಚರ್ಚೆ ಮಾಡಿದ್ದೀರಾ? ಸುಮ್ಮನೆ ನಾನು ಹೇಳ್ತಾ ಇದ್ದೀನಲ್ಲ, ಮೋದಿಯವ್ರದ್ದು ಹೆಂಗಂದರೆ ರಾತ್ರಿ ಒಂದು ಕನಸು ಕಾಣ್ತಾರೆ, ಮುಂಜಾನೆ ಎದ್ದು ಎಲ್ಲ ಈ ಅಧಿಕಾರಿಗಳು ಮತ್ತು ಅವರ ಪಕ್ಷದವರು ವಾ ಮೋದಿಜಿ ಅಂದ್ಬಿಟ್ಟು ಆ ಕನಸು ನನಸು ಮಾಡಲಿಕ್ಕೆ ಹೋಗ್ತಾರೆ. ಎಕ್ಸಾಂಪಲ್ಲು ಡಿಮಾನಿಟೈಸೇಷನ್ ಇರ್ಬೋದು, GST ಇಂಪ್ಲಿಮೆಂಟೇಷನ್ ಇರ್ಬೋದು. ಈ ಎಲ್ಲ ಮಾಸ್ಟರ್ ಸ್ಟ್ರೋಕ್ಗಳು ವರ್ಕ್ ಆಗಿದೆಯಾ? ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಲಾಕ್ಡೌನ್ ಮಾಡಿದ್ರು, ಯಾವ ರೀತಿ ತೆರೆದ್ರು ಗೊತ್ತಿದೆ ಅಲ್ಲ ನಿಮಗೆಲ್ಲರಿಗೂ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಯಾವುದಾದ್ರೂ ಹಿಟ್ಟಾಗಿದೆಯಾ ಹೇಳ್ರಿ? ಹಂಗಾಗಿದ್ದಿದ್ರೆ ಯಾಕೆ 2.5 ಲಕ್ಷ ಭಾರತೀಯರು ಪ್ರತಿ ವರ್ಷ ನಾಗರಿಕವನ್ನು ತೊರಿತಾ ಇದ್ದಾರೆ, ಬಿಟ್ಕೊಡ್ತಾ ಇದ್ದಾರಲ್ಲ ಸಿಟಿಸನ್ಶಿಪ್ಪು? ಯಾಕೆ ಪ್ರತಿ ಗಂಟೆ, ಪ್ರತಿ ಅವರ್ 10 ಜನ ನಮ್ಮ ಭಾರತೀಯರು US ಬಾರ್ಡರ್ನಲ್ಲಿ ಸಿಕ್ಕಾಕೋತಾ ಇದ್ದಾರೆ ಇಲ್ಲಿಗಲ್ ಎಂಟ್ರಿಗೋಸ್ಕರ? ಇದು ನಮ್ಮ ದೇಶದ ಅವಸ್ಥೆ ಇದೆ. ಆದರೆ ಇವತ್ತು ಮೋದಿಯವರು ಇದೆಲ್ಲನೂ ಮುಚ್ಚಾಕಲಿಕ್ಕೆ ಇವೆಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಇದು 1 ನೇಷನ್ 1 ಎಲೆಕ್ಷನ್ನು ಕೂಡ ಅವ್ರ ದೋಸ್ತ್ ಅದಾನಿ ಇದ್ದಾರಲ್ಲ, ಅವರ ಒಂದು ಹಗರಣವನ್ನು ಮುಚ್ಚಾಕಲಿಕ್ಕೆ ಇವತ್ತು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆದೇನಿಲ್ಲ ಇವರು.